ANMR ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಜಾಥಾ ಮೆರವಣಿಗೆಗೆ ಚಿಂತಾಮಣಿಯಲ್ಲಿ ಅದ್ದೂರಿ ಸ್ವಾಗತ. ಭಾರತ ಸಂವಿಧಾನ ಅಂಗೀಕಾರಗೊಂಡು 75ನೇ ವರ್ಷಾಚರಣೆ ಅಂಗವಾಗಿ ರಾಜ್ಯದಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ ರಥ ಇಂದು ಚಿಂತಾಮಣಿ ನಗರಕ್ಕೆ ಆಗಮಿಸಿದಾಗ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ವಿವಿಧ ಸಂಘಟನೆಯ ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಸಂಭ್ರಮದ ಸ್ವಾಗತ ಕೋರಿದ್ದಲ್ಲದೆ ಡಾಕ್ಟರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಿಂತಾಮಣಿ ನಗರಕ್ಕೆ ಬರಮಾಡಿಕೊಂಡರು. ಶಾಲಾ ಮಕ್ಕಳ ಜಾಥಾ ಮೆರವಣಿಗೆಯಲ್ಲಿ ವಿವಿಧ ಘೋಷಣೆಗಳ ಫಲಕಗಳು, ಧ್ವಜಗಳನ್ನು ಹೊತ್ತ ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಜಾಥಾಗೆ ಮತ್ತಷ್ಟು ಮೆರುಗು ತಂದುಕೊಟ್ಟರು. ಕಳಶ ಹೊತ್ತ ಮಹಿಳೆಯರು ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ನಗರ ಭಾಗದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಜಾಥಾ ನಡೆಸಿದ ಸಾರ್ವಜನಿಕರಿಗೆ ಸಂವಿಧಾನ ಬಗ್ಗೆ ಅರಿವು ಸಹ ಮೂಡಿಸಲಾಯಿತು. ಜಾಥಾ ನಗರದ ಕೋಲಾರ ವೃತ್ತದಿಂದ ನಗರದ MG ರಸ್ತೆಯ ಮೂಲಕ ಚೇಳೂರು ವೃತ್ತ, KSRTC ಬಸ್ ನಿಲ್ದಾಣದ ರಸ್ತೆ, ಬೆಂಗಳೂರು ಜೋಡಿ ರಸ್ತೆಯ ಮೂಲಕ ಆಗಮಿಸಿ ತಹಶೀಲ್ದಾರ್ ವೃತ್ತದಲ್ಲಿ ಅಳವಡಿಸಿದ್ದ ಬೃಹತ್ ಗಾತ್ರದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ನಗರದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಬಿಸಿಲಿನ ತಾಪದಿಂದ ವಿಶ್ರಾಂತ ಪಡೆಯಲು ಅಳವಡಿಸಿದ್ದ ಪೆಂಡಾಲ್ ಮತ್ತು ಕುರ್ಚಿಗಳ ಬಳಿಗೆ ಧಾವಿಸಿ ಬಂದು ಅಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿದ ನಂತರ ನೆರೆದಿದ್ದ ಎಲ್ಲರಿಗೂ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಚಿಂತಾಮಣಿಗೆ ಜಾಥಾ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S. ಆನಂದ್, ನಗರಸಭೆಯ ಪೌರಾಯುಕ್ತ GN ಚಲಪತಿ, ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಶ್ರೀನಿವಾಸ್ ನಾಯಕ್, ಕೃಷಿ ಇಲಾಖೆ ಅಧಿಕಾರಿ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ತಹಶೀಲ್ದಾರ್ ಕಚೇರಿಯ ಗೋಪಾಲ್, ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್, ಯುವ ಮುಖಂಡ V. ಅಮರ್, ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ರಾಮಾಂಜಿ, ದಲಿತ ಸಂಘಟನೆಯ ಹಿರಿಯ ಮುಖಂಡರಾದ GM ಶಿವಪ್ರಸಾದ್, ಜನಾರ್ದನ್, ಉಮೇಶ್ ಸೇರಿದಂತೆ ಹಲವಾರು ದಲಿತ ಮುಖಂಡರು ಮತ್ತಿತರರು ಹಾಜರಿದ್ದರು.
ಎಂದನು. ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್, ಜೈ ಹಿಂದ್. ರಾಷ್ಟ್ರಗಾದಿ ಹಾರಿಜಾನ್ ಶಾಲೆ ತಾಲೂಕು ಆಡಳಿತ ವತಿಯಿಂದ ಗ್ರಾಮಾಂತರ ವ್ಯಾಪ್ತಿಯಿಂದ ನಗರಕ್ಕೆ ಇದನ್ನು ಅಂಬೇಡ್ಕರ್ ಒಂದು ಪೀಠಿಕೆ ರಥವನ್ನು ಬಂದಿದ್ದು ನಾವು ಎಲ್ಲ ಸಂಘ ಸಂಸ್ಥೆಗಳು ತಾಲೂಕು ಆಡಳಿತ ವತಿಯಿಂದ ನಾವು ಅದ್ದೂರಿಯಾಗಿ ಕೋಲಾರ ಸರ್ಕಲಲ್ಲಿ ಆಹ್ವಾನಿಸಿದ್ದೇವೆ, ಬರಮಾಡು ಮಾಡಿದ್ದೇವೆ. ರಸ್ತೆಗೆ ನೀರು ಹಾಕೋದ್ರ ಮೂಲಕ ಅಂಬೇಡ್ಕರ್ ವಾಹನವನ್ನು ಎಲ್ಲ ಪ್ರತಿಯೊಂದು ಕಂಬಕ್ಕೂ ಕಟೌಟ್ಸ್ ಕಟ್ಟೋ ಮೂಲಕ ನಾವು ಈಗಾಗಲೇ ನಾವು ಅದನ್ನು ಬರಮಾಡ್ಕೊಂಡಿದ್ದೇವೆ. IB ಮುಂಭಾಗದಲ್ಲಿ
ಬಿಸಿಲಿರಲಿಕ್ಕೆ ನಾನೇ ಸಹ ನಗರಸಭೆ ವತಿಯಿಂದ ಒಂದು ಪೆಂಡಾಲ್ ಸಹ ಹಾಕ್ತಿದ್ದೀನಿ. ಅದೇ ರೀತಿಯಾಗಿ ಎಲ್ರಿಗೂ ಸಂವಿಧಾನ ಪೀಠಿಗೆಯನ್ನು ಬೋಧನೆ ಮಾಡಿದ್ದೀವಿ. ಇಲ್ಲಿಂದ ರಥಯಾತ್ರೆಯು ಮತ್ತೆ ಗ್ರಾಮಾಂತರ ಠಾಣೆಗೆ ದೊಡ್ಡಗಂಜೂರು ಮುಖಾಂತರ ಮತ್ತೆ ಹೋಗಲಿದೆ. ಇದು ರಥಯಾತ್ರೆಯು ನಿರಂತರವಾಗಿ ಚಲಿಸ್ತಾ ಇರ್ತದೆ. ಎಲ್ಲೂ ಸಹ ಈ ಯಾತ್ರೆಯನ್ನು ನಿಲ್ಲೋದಿಲ್ಲ. ರಾತ್ರಿ ಸುರಕ್ಷಿತ ಸ್ಥಳದಲ್ಲಿ ಗ್ರಾಮಾಂತರ ಹಬ್ಬದಲ್ಲಿ ನಿಲ್ತದೆ. ಅದನ್ನು ಇಒ ಹೇಳ್ತಾರೆ.